ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಇಷ್ಟು ದಿನ ಬುರುಡೆ ರಹಸ್ಯ ಭೇದಿಸಿದ ಎಸ್ಐಟಿ ಇದೀಗ ಹಣದ ಹಿಂದೆ ಬಿದ್ದಿದೆ. ಬುರುಡೆ ಸಂಚಿಗೆ ಫಂಡಿಂಗ್ ನಡೆದಿರುವಂತ ಆರೋಪ ಕೇಳಿ ಬರ್ತಾ ಇದ್ದು, ನಿಜಕ್ಕೂ ಫಂಡಿಂಗ್ ಆಗಿದ್ಯಾ, ಎಲ್ಲಿಂದ ಬಂತು ಹಣ ಅನ್ನೋ ಸತ್ಯ ಕೆದಕ್ತಾ ಇದೆ ಎಸ್ಐಟಿ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಸುಳ್ಳಿನ ಕಂತೆ ಕಟ್ಟಿದ್ದ ಚಿನ್ನಯ್ಯನಿಗೆ ಎಸ್ಐಟಿ 10 ದಿನ ಗ್ರಿಲ್ ಮಾಡಿದೆ. ಮತ್ತೊಂದ್ ಕಡೆ ಷಡ್ಯಂತ್ರಕ್ಕೆ ಫಂಡಿಂಗ್ ಮಾಡಲಾಗಿದ್ಯಾ ಅನ್ನೋ ಅನುಮಾನವೂ ಇದ್ದು ಇಡಿ ಎಂಟ್ರಿ ಆಗಿದೆ. ಈ ನಡುವೆ ಸೌಜನ್ಯ ಕೇಸ್ ರೀಓಪನ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಬುರುಡೆ ಚಿನ್ನಯ್ಯ ಮತ್ತೆ 3 ದಿನ ಎಸ್ಐಟಿ ವಶಕ್ಕೆ. ಬುರುಡೆ ಚಿನ್ನಯ್ಯನನ್ನ ಎಸ್ಐಟಿ ಮತ್ತೆ 3 ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದೆ. ಇವತ್ತಿಗೆ ಚಿನ್ನಯ್ಯನ ಕಸ್ಟಡಿ ಅಂತ್ಯ ಆದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಚಿನ್ನಯ್ಯನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಹೆಚ್ಚಿನ ವಿಚಾರಣೆ ಅಗತ್ಯತೆ ಇರುವ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ಮತ್ತೆ 3 ದಿನ ಎಸ್ಐಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಕೊಡ್ತು. ಬುರುಡೆ ಜೊತೆ ಹಣಕಾಸಿನ ವ್ಯವಹಾರದ ಬಗ್ಗೆಯೂ ಎಸ್ಐಟಿ ತನಿಖೆ. ಎಸ್ಐಟಿ ಕೇವಲ ಬುರುಡೆ ಕೇಸ್ ಅಷ್ಟೇ ತನಿಖೆ ಮಾಡ್ತಾ ಇಲ್ಲ, ಎಲ್ಲ ಆಯಾಮದಲ್ಲೂ ಆರೋಪಿಗಳ ಜನ್ಮ ಜಾಲಾಡ್ತಾ ಇದೆ. ಹಣಕಾಸಿನ ವ್ಯವಹಾರದ ಬಗ್ಗೆಯೂ ಕಣ್ಣಿಟ್ಟಿದೆ. ಈ ಬಗ್ಗೆ ತನಿಖೆ ನಡೆಸೋದಕ್ಕೆ ಓರ್ವ ಡಿವೈಎಸ್ಪಿನ ನಿಯೋಜನೆ ಮಾಡಲಾಗಿದೆ. ಬುರುಡೆ ಷಡ್ಯಂತ್ರಕ್ಕೆ ಫಂಡಿಂಗ್ ಆಗಿರೋ ಬಗ್ಗೆ ಅನುಮಾನ ಮೂಡಿದ್ದು, ಎಲ್ಲಿಂದ ಎಷ್ಟು ಹಣ ಬಂದಿದೆ ಅನ್ನೋ ಬಗ್ಗೆ ಹೆಜ್ಜೆಯ ಜಾಡು ಹಿಡಿದಿದೆ. ಈ ನಡುವೆ ಜಯಂತ್ ಮನೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ದಾಖಲೆಗಳು ಪತ್ತೆಯಾಗಿದೆ. ಈ ದಾಖಲೆಗಳನ್ನ ಪರಿಶೀಲಿಸಿ ಹಲವು ಬ್ಯಾಂಕ್ಗಳಿಗೆ ಎಸ್ಐಟಿ ನೋಟಿಸ್ ನೀಡಿದೆ. ಬ್ಯಾಂಕ್ ಖಾತೆಗಳ ವಿವರ ನೀಡುವಂತೆಯೂ ಕೇಳಿದೆ. ಎಲ್ಲ ವ್ಯವಹಾರಗಳ ಮಾಹಿತಿ ಸಿಕ್ಕ ಬಳಿಕ ಇಡಿಗೆ ಮಾಹಿತಿ ನೀಡಲಿದೆ. ಈಗ ಆಲ್ರೆಡಿ ಫಂಡಿಂಗ್ ಬಗ್ಗೆ ದೂರು ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಇಡಿ ಕೂಡ ಎಂಟ್ರಿ ಆಗಿದೆ. ಒಡನಾಡಿ ಮತ್ತು ಸಂವಾದ ಸಂಸ್ಥೆಗಳ ಬ್ಯಾಂಕ್ ದಾಖಲೆ ಪಡೆಯುವುದಕ್ಕೂ ಮುಂದಾಗಿದೆ. ಈ ಎನ್ಜಿಒಗಳಿಗೆ ವಿದೇಶದಿಂದ ಹಣ ಬಂದಿರುವ ಶಂಕೆ ಇದ್ದು, ಈ ಎನ್ಜಿಒಗಳಿಂದ ಧರ್ಮಸ್ಥಳದ ಷಡ್ಯಂತ್ರದ ಪ್ರಕರಣದ ಆರೋಪಿಗಳಿಗೆ ಹಣಕಾಸಿನ ವ್ಯವಹಾರ ನಡೆದಿದ್ರೆ ಇಡಿ ಅಧಿಕೃತವಾಗಿ ಎಂಟ್ರಿ ಕೊಡುತ್ತೆ. ಸೌಜನ್ಯ ಕೇಸ್ ಕುರಿತು ತನಿಖೆ ಆರಂಭಿಸಿದ ಎಸ್ಐಟಿ. ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತವರಿಗೆ ಬುಲಾವ್. ಬುರುಡೆ ಚಿನ್ನಯ್ಯ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಇದೇ ಹೊತ್ತಲ್ಲೇ ಸೌಜನ್ಯ ಪ್ರಕರಣದ ಆರೋಪ ಹೊತ್ತವರಿಗೂ ಬುಲಾವ್ ನೀಡಿದೆ. ಉದಯ್ ಕುಮಾರ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೆ ಎಸ್ಐಟಿ ಬುಲಾವ್ ನೀಡಿದೆ. ಆದ್ರೆ ಮೊನ್ನೆಯಷ್ಟೇ ಸೌಜನ್ಯ ಅವರ ತಾಯಿ ಕುಸುಮಾವತಿ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದರು. ಈ ಸಂಬಂಧ ಉದಯ್ ಅವರನ್ನ ಕರೆಯಲಾಗಿದ್ಯಾ ಅಥವಾ ಚಿನ್ನಯ್ಯ ಏನಾದ್ರೂ ಇವರ ಹೆಸರನ್ನ ಹೇಳಿದ್ದಾನಾ, ಯಾವ ಕೇಸ್ ಸಂಬಂಧ ಇವರನ್ನ ವಿಚಾರಣೆಗೆ ಕರೆಯಲಾಗಿದೆ ಅನ್ನೋದು ಗೊತ್ತಾಗಬೇಕಿದೆ. ಏನು ಹೇಳಿಲ್ಲ ಯಾರ್ಯಾರಿಗೆ ಕರೆದಿದ್ದಾರೆ ಅದು ನನ್ನನ್ನು ಕರೆದಿದ್ದಾರೆ. ಮತ್ತೆ ನಾನು ಇವರಿಗೆ ಫೋನ್ ಮಾಡಿ ಕೇಳಿದ್ದೆ, ಜಿಕ್ಕೆಲ್ಲನಿಗೆ ಕೇಳಿದೆ, ಅವನು ಸಹ ಹೇಳಿದ್ದಾರೆ, ಅವನನ್ನು ಸಹ ಅದೇ ಬರ್ಲಿಕ್ಕೆ ಕೇಳಿದೆ ಅಂತ ಹೇಳಿದ್ದಾರೆ. ನಮ್ಮದು ತನಿಖೆ ಎಲ್ಲ CBI ಅವರು CID ಮಾಡಿದ್ದಾರೆ. ನಮ್ಮ ಹೆಸರು ಇವರು ಲೋಕಲ್ ಪೋಸ್ಟ್ನಲ್ಲಿ ಬರಲಿಲ್ಲ. ಸೌಜನ್ಯ ಸತ್ತು 1 year ಆದಮೇಲೆ ಇವರು ಕೂತ್ಕೊಂಡು ಎಲ್ಲ ಪ್ಲಾನ್ ಮಾಡಿ ಇದೆಲ್ಲ ಪ್ರಿಂಟ್ ಎಲ್ಲ ಬ್ಲೂ ಪ್ರಿಂಟ್ ಮೊನ್ನೆ ಇದರಲ್ಲಿ ಮಾಡಿದ್ರಲ್ಲ ಬುರುಡೆಯಲ್ಲಿ, ಹಾಗೇನೆ ಇದಕ್ಕೊಂದು ಬ್ಲೂ ಪ್ರಿಂಟ್ ಮಾಡಿ ಯಾರ ಹೆಸರು ಹಾಕಿದ್ರೆ ಉತ್ತಮ, ನಂದು ಆಟೋ ಇದೆ, ಅದು ಯಾಕೆ ಕರೆದ ಅಂತ ಇನ್ನು ನಾನು ಅಲ್ಲಿ ಹೋಗಿ ಕೇಳಿ ಬಂದ ಮೇಲೆ ಗೊತ್ತಾಗ್ಬೋದು ಯಾಕಂತ. ಸೌಜನ್ಯ ವಿಷಯ ಕರೆದ ತಲೆಬಿಡ ಕರೆದ ಗೊತ್ತಿಲ್ಲ. ಇದಿಷ್ಟೇ ಅಲ್ಲ, ಪ್ರಕರಣವನ್ನ NIA ತನಿಖೆಗೆ ವಹಿಸುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿದೆ. ಇದೀಗ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೇಂದ್ರದ ಮೇಲೆ ಒತ್ತಡ ತರುವುದಕ್ಕೂ ನಿರ್ಧರಿಸಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾಹಿತಿ ನೀಡೋದಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.